ವೆಲೋಸಿವ್ ಸಂಸ್ಥೆಯ ಸಂಸ್ಥಾಪಕರಾದ ಪದ್ಮಪ್ರಿಯಾರವರು ನನ್ನನ್ನು IWDIAA ಪ್ರಶಸ್ತಿಗಾಗಿ ಆಯ್ಕೆ ಮಾಡಿದ್ದರು. ಗಣ್ಯ ಮಹಿಳೆಯರಿಂದ ದೀಪ ಬೆಳಗಿಸುವ ಕಾರ್ಯಕ್ರಮ. ಈ ದಿನ ಸಿಟ್ರಸ್ ಹೋಟೆಲ್ನಲ್ಲಿ ಶ್ರೀಮತಿ ಪದ್ಮಪ್ರಿಯಾ ಹಾಗೂ ಅವರ ತಂಡದ ಸದಸ್ಯಗಳನ್ನ ಅವರು ಸಂಯೋಜಿಸಿದ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಅವಾರ್ಡ್ ಕೊಡ್ತಾರೆ. ಸೊ ಈ ಕಾರ್ಯಕ್ರಮನ ಹೋಟೆಲ್ನಲ್ಲಿ ಇದನ್ನು ನಡೆಸ್ತಾ ಇದ್ದಾರೆ, ಸಿಟ್ರಸ್ ಹೋಟೆಲ್ನಲ್ಲಿ. ನಾನು ಮಠ ಮಾನೆಗಳು ಮತ್ತು ಸ್ಟೇಜ್ ಪರ್ಫಾರ್ಮೆನ್ಸ್ ಇಲ್ಲೆಲ್ಲ ನಾನು ಅವಾರ್ಡ್ಸ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ನಾನು ಹೋಟೆಲ್ನಲ್ಲಿ ಒಂದು ಅವಾರ್ಡ್ನ ತೊಗೊಳ್ತಾ ಇರೋದು. ಸೊ ಥ್ಯಾಂಕ್ ಯು ಪದ್ಮಪ್ರಿಯಾ ಮ್ಯಾಮ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. We have such young awardee for today's event, being an excellence in Srimad Bhagavad Gita chanting. She's still grade 3 and she's excellent at chanting Srimad Bhagavad Gita. ಶ್ರೀಮತಿ ಪದ್ಮಪ್ರಿಯಾ ಮೇಡಮ್ ಹಾಗೂ ಅವರ ಸದಸ್ಯರುಗಳು ಸಹಯೋಗದೊಂದಿಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಗೃಹಿಣಿಯರಿಗೂ ವೈನವಿ ಬಿಸಿ ಮಾಡುವ ಪ್ರೀತಿಪೂರ್ವಕ ಪ್ರಣಾಮಗಳು. ಶ್ರೀ ಭಗವಾನುವಾಚ ಪರಂ ಭೂಯ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ ಇದಂ ಜ್ಞಾನमुपाश्रित्य मम साधर्म्यमागताः सर्गेऽपि नोपजायन्ते प्रलयेन व्यगन्ति च मम योनिर्महत् ब्रह्म तस्मिन् गर्भं ददाम्यहं सम्भवः सर्वभूतानां ततो भवति भारत सर्वयोनिषु कौन्तेय सूत्रयः सम्भवन्ति याः तस्मात् ब्रह्ममहद्योनिः अहं बीजप्रदः पिता सत्त्वं रजस्तमैति गुणाः प्रकृतिसम्भवाः निबध्नन्ति महाबाहो देहे देहिनमव्ययम् तत्र सत्त्वं निर्मलत्वात् प्रकाशकमनामयम् सुखसङ्गेन बध्नाति ज्ञानसङ्गेन चानघा. ओम तत्सदिति श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे गुणत्रयविभागयोगो नाम चतुर्दशोऽध्यायः. सर्वं श्रीकृष्णार्पणमस्तु. Thank you so much, and yes, we have an amazing youngest talent on today's event. Thank you so much, Vainavi, for joining. Thank you. So the next awardee we have Vaishali Prashad. ಶ್ರೀಮತಿ ಪದ್ಮಪ್ರಿಯಾರವರಿಗೆ ನನ್ನ ಧನ್ಯವಾದಗಳು. ನ್ಯೂಟ್ರಿಷನಿಸ್ಟೇ ಯಾಕೆ ಆಗ್ಬೇಕು ಅಂತ ನಿಮ್ ಗೋಲ್ ಇದ್ದಿದ್ದು, ನಿಮ್ಗೆ ಏನ್ ಮೋಟಿವೇಟ್ ಮಾಡ್ತು ನ್ಯೂಟ್ರಿಷನಿಸ್ಟೇ ಆಗ್ಬೇಕು ಅಂತ? ಇವಾಗ ನೋಡಿ, ನಾನು ದಪ್ಪ ಇದ್ದೀನಿ, ನಾನು ಸಣ್ಣ ಆಗ್ಬೇಕು ಅನ್ಕೊಂಡಿದ್ದೀನಿ, ಕರೆಕ್ಟು. ಆದ್ರೆ ಎಷ್ಟಣ್ಣ ಆಗ್ಬೇಕಂದ್ರೂ ಆಗ್ತಾ ಇಲ್ಲ. ಕರೆಕ್ಟ್, ನೀವು ಹೇಳಿ ಕರೆಕ್ಟು. ಊಟ ಅಂದ್ರೆ ಡಯಟ್ ಅಂದ್ರೆ ಊಟನೇ ಬಿಟ್ಬಿಡ್ಬೇಕು ಅಂತ ಜನ ಅನ್ಕೊಂತಾರೆ. ಸೊ ನ್ಯೂಟ್ರಿಷನಿಸ್ಟ್ ಆಗ್ಬೇಕು ಅಂತ ಏನಕ್ಕೆ? ನೀವು ಹೊರಗಡೆ ಬಂದು ತುಂಬಾ ಜನಕ್ಕೆ ಕೌನ್ಸಿಲಿಂಗ್ ಮಾಡಿ ಲೈಕ್ ಈ ತರ ಮಾಡ್ಬಿಟ್ಟು ನ್ಯೂಟ್ರಿಷನಿಸ್ಟ್ ಯಾಕೆ ಆಗ್ಬೇಕು? ಬೇರೆ ಹಾದಿ ಏನಕ್ಕೆ ನೀವು ಚೂಸ್ ಮಾಡಿಲ್ಲ ಅನ್ನೋದೊಂದು ಪ್ರಶ್ನೆ. ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ಒಂದು ಕೊರತೆ ಇದ್ದಾಗ ಅದನ್ನ ಹುಡ್ಕೊಂಡು ಹೋಗ್ತೀವಿ. ಅದು ಮನುಷ್ಯನ ಸ್ವಭಾವ ಅಲ್ವಾ? ನಮ್ಮ ಮನೆಯಲ್ಲಿ ಒಂದು ಟೂ ವೀಲರ್ ಇದ್ದಾಗ, ಪಕ್ಕದ ಮನೆಯಲ್ಲಿ ಕಾರ್ ಇದ್ದಾಗ ನಮಗೆ ಯಾವ ಕಾರ್ ಬರುತ್ತೆ ಅಂತ ಒಂದು ಕೊರತೆ ಇರುತ್ತೆ. ದೇವರ ಆಶೀರ್ವಾದ, ಪ್ರತಿಯೊಂದು ಮನುಷ್ಯನಿಗೆ ಒಂದು ಕನಸು ಸಾಮಾನ್ಯವಾಗಿ ಇರೋದು.
ಹೆಸರು, ದುಡ್ಡು, ಕೀರ್ತಿ. ಅದು ನಾನು ಹುಟ್ಟಿದಾಗಿಂದ ನಮ್ಮ ತಂದೆಯವರು ಒಂದು ಪೊಲಿಟಿಷಿಯನ್ ಇದ್ದ ಪ್ರಯುಕ್ತ ನನಗೆ ಎಲ್ಲಾನು ಸಿಕ್ಕಿತ್ತು. ಆದ್ರೆ ನನಗೆ ಅನಾರೋಗ್ಯ ಅಂತ ಬಂದಾಗ ಇದು ಯಾವುದು ಮುಖ್ಯ ಅಲ್ಲ, ನಾನು ಆರೋಗ್ಯವಾಗಿದ್ರೆ ಮಾತ್ರ ಈ ಹೆಸರು, ಕೀರ್ತಿ, ದುಡ್ಡಿಗೆ ಅರ್ಥ ಸಿಗತ್ತೆ ಅಂತ ಗೊತ್ತಾದಾಗ ಅಟ್ ದ ಏಜ್ ಆಫ್ 24 ಐ ಅಂಡರ್ಸ್ಟುಡ್ ನೀವೆಷ್ಟೇ ರಿಚ್ ಇರಿ, ಮೇಲಿಂದ ಕೆಳವರೆಗೂ ಡೈಮಂಡ್ಸ್ ಹಾಕೊಂಡಿರಿ, ಒಂದು ತುತ್ತು ಸರಿಗೆ ಊಟ ಮಾಡಕ್ ಆಗಿಲ್ಲ ಅಂದ್ರೆ ಯೂಸ್ ಇಲ್ಲ ಅಲ್ವಾ. ಹೆಲ್ತ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಿಮ್ಮ ಎಲ್ಲ ಕನಸುಗಳನ್ನ ಈಡೇರಕ್ಕೆ ನಿಮ್ಮ ಆರೋಗ್ಯ ಬಹಳ ಮುಖ್ಯ. ಅದಕ್ಕೆ ನಾನು ಆಯ್ಕೆ ಮಾಡ್ಕೊಂಡಿದ್ದೆ ಆರೋಗ್ಯ. ಧನ್ಯವಾದಗಳು ಮ್ಯಾಮ್. ಸೊ ಥ್ಯಾಂಕ್ ಯು ಸೋ ಮಚ್. ವಿಚ್ ಲ್ಯಾಂಗ್ವೇಜ್ ಹೇಳ್ಕೊ ಮೇಡಮ್, ಇಂಗ್ಲೀಷ್ ಕನ್ನಡ ಎರಡಲ್ಲಿ ಬರುತ್ತೆ. ಕನ್ನಡದಲ್ಲಿ ಹೇಳ್ಕೊ. ನಿನ್ನ ಹೆಸರು? ನನ್ನ ಹೆಸರು ವೈರವಿಸಿ. ನಾನು 3ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ಈ ದಿನ ಎಲಾಜಿವ್ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀಮತಿ ಪದ್ಮಪ್ರಿಯಾ ಮೇಡಮ್ ರವರು IWTIA ಅವಾರ್ಡನ್ನು ಕೊಡ್ತಾ ಇದ್ದಾರೆ. ನನಗೂ ಅದು ಸಲ್ಲಿದೆ. ಇದು ಸೆಂಟ್ರಲ್ಸ್ ಹೋಟೆಲ್ನಲ್ಲಿ ನಡೀತಕ್ಕಂತಹ ಕಾರ್ಯಕ್ರಮ. ನಾನು ಶ್ರೀಮದ್ ಭಗವದ್ಗೀತೆಯ 18 ಅಧ್ಯಾಯ 7 ಶ್ಲೋಕಗಳನ್ನು ಕಂಠಪಾಠ ಮತ್ತು ಇತರ ಸ್ತೋತ್ರಗಳು, ದೇವನಾಮ, ಅಷ್ಟಗಣಗಳು ಇದನ್ನೆಲ್ಲ ಕಂಠಪಾಠ ಆಗಿದೆ. ಸೊ ಇದರಿಂದ ರೆಕಾರ್ಡ್ಸ್ ಕೂಡ ಬಂದಿದೆ. ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ಸ್, ಏಷ್ಯನ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್, ಈ ಥರ ರೆಕಾರ್ಡ್ಸ್ ಇದೆ. ಮತ್ತು ಯಾವಾಗಲೂ ನಾನು ಕಾಮಿಡಿ ಸ್ಟೇಜ್ ಪರ್ಫಾರ್ಮೆನ್ಸ್ ಅಂದರೆ ಆಡಿಟೋರಿಯಂನಲ್ಲಿ ಪರ್ಫಾರ್ಮೆನ್ಸ್ ಕೊಡೋದು ಮತ್ತು ಮಧ್ಯಮಾನ್ಯಗಳಲ್ಲಿ ಪರ್ಫಾರ್ಮೆನ್ಸ್ ಕೊಡೋದು ಇದೆಲ್ಲ ಆಗಿತ್ತು. ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಹೋಟೆಲ್ನಲ್ಲಿ ಒಂದು ಅವಾರ್ಡ್ನ ತುಂಬ ಖುಷಿ ಆಗ್ತಾ ಇದೆ. ಐ ಥ್ಯಾಂಕ್ ಶ್ರೀಮತಿ ಪದ್ಮಪ್ರಿಯಾ ಮೇಡಮ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಓಕೆ. ಧನ್ಯವಾದ. ಹಾಗೆ ನೀನು ದೇವರ ನಾಮಗಳಲ್ಲಿ, ಪದ್ಯಗಳಲ್ಲಿ ಇದೆಲ್ಲ ಕಂಠಪಾಠ ಮಾಡಿ ಅದರಲ್ಲೇ ಪ್ರಶಸ್ತಿ ತಗೊಂಡಿರೋದ್ರಿಂದ ಯಾವುದಾದ್ರೂ ಒಂದು ದೇವರ ನಾಮ ಅಥವಾ ಒಂದೊಂದು ಪದ್ಯ ನಮ್ಮ ವೀಕ್ಷಕರಿಗೋಸ್ಕರ. ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಅರ್ಹ ಶ್ರೀಮದ್ಭಗವದ್ಗೀತಾ ಚತುರ್ದಶೋऽಧ್ಯಾಯಃ ಗುಣತ್ರಯ ವಿಭಾಗ ಯೋಗಃ. ಶ್ರೀಭಗವಾನುವಾಚ ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ. ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ. ಸರ್ಗೇऽಪಿ ನೋಪಜಾಯನ್ತೆ ಪ್ರಳಯೇನ ವ್ಯದಂತಿ ಚ. ಮಮ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ. ಸಂಭವಃ ಸರ್ವಭೂತಾನಾಂ ತತೋ ಭವತಿ ಭಾರತ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಗುಣತ್ರಯ ವಿಭಾಗ ಯೋಗೋ ನಾಮ ಚತುರ್ದಶೋऽಧ್ಯಾಯಃ. ಈಗ ನಾನು ಪಠಿಸಿದ ಶ್ಲೋಕಗಳ ಅಧ್ಯಾಯದ ಒಂದು ಭಾಗಾರ್ಥ. ನಿನ್ನ ದೃಷ್ಟಿಕೋನಕ್ಕೆ ಹೊಂದುವಂತೆ ಜೀವನ ಶೈಲಿಯನ್ನು ಅಳವಡಿಸಿಕೊ. ಎಲ್ಲರಲ್ಲಿಯೂ 3 ಗುಣಗಳಿವೆ: ಸತ್ವಗುಣ, ರಜೋಗುಣ, ತಮೋಗುಣ. ಸತ್ವಗುಣ ಎಂದರೆ ಬೆಳಕಿನ, ಸುಖದ, ವಿಚಾರ ರೂಪ, ಗೈಡಿಂಗ್ ಕಲರ್, ದಟ್ ಇಸ್ ಪ್ಯೂರಿಟಿ. ರಜೋಗುಣ ಎಂದರೆ ಪ್ರೀತಿ, ಬಯಕೆ, ಅಹಂಕಾರ, ಕ್ರಿಯಾಶೀಲದ ರೂಪ, ರೆಡ್ ಇನ್ ಕಲರ್. ತಮೋಗುಣ ಎಂದರೆ ಅಜ್ಞಾನ, ತಪ್ಪು ತಿಳುವಳಿಕೆ, ಆಲಸ್ಯದ ರೂಪ, ಬ್ಲ್ಯಾಕ್ ಇನ್ ಕಲರ್. ಎಲ್ಲರಲ್ಲಿಯೂ 3 ಗುಣಗಳಿದ್ದರೂ ಅದರಲ್ಲಿ ಒಂದು ಗುಣ ಮಾತ್ರ ಮೇಲ್ಮೈ ಸಾಧಿಸುತ್ತದೆ. ಇದರಲ್ಲಿ ಒಂದು ಶಕ್ತವಾದ ಗುಣ ನಮ್ಮ ಆತ್ಮವನ್ನು ಕಟ್ಟಿಹಾಕುತ್ತದೆ. ಈ ಥರ ವಿಚಾರಗಳು ಇನ್ನೂ ಕೇಳಬೇಕು ಅಂತ ನಮ್ಗೆ ಅನ್ಸುತ್ತೆ. ಬಟ್ ಅದೇ ಟೈಮ್ ಲಿಮಿಟ್ಸ್ ಇದೆಯಲ್ಲ, ಸೊ ಅದಕ್ಕೆ ಇಲ್ಲಿಗೆ ಏನು ಮಾಡೋಣ, ಪರ್ಸನಲಾಗಿ ಒಂದು ಇಂಟರ್ವ್ಯೂ ಮಾಡೋಣ. ಅದರಲ್ಲಿ ಇನ್ನು ಎಲ್ಲ ಪಾಂಡಿತ್ಯವನ್ನು ವೀಕ್ಷಕರು ತಿಳಿಸಿ. ಓಕೆನಾ? ಒಂದ್ಸೆಗೆ ಈ ಅವಾರ್ಡ್ ತಗೊಳ್ಳೋದಕ್ಕೆ ನಾಡಿನ ಜನತೆ ಪರವಾಗಿ, ಆರ್ಗನೈಸರ್ಸ್ ಪರವಾಗಿ, ಸಮುದಾಯ ಟಿವಿಯಿಂದ ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಮತ್ತು ಸಮುದಾಯ ಟಿವಿ ಅವರಿಗೂ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸೂಪರ್. ವಿಶ್ ಯು ಆಲ್ ದ ಬೆಸ್ಟ್.
ಓಕೆ ಮ್ಯಾಮ್, ನಮ್ಮ ಹುಡುಗರ ನಂಬರ್ ತಗೊಳ್ಳಿ. ಸಮುದಾಯ ಹಾಗೂ ವಿಸ್ತಾರ ನ್ಯೂಸ್ ಚಾನೆಲ್ಗೆ ಧನ್ಯವಾದಗಳು. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಇವರನ್ನು ಸಂಪರ್ಕಿಸಬೇಕಾದರೆ ಕರೆ ಸಂಖ್ಯೆ ಇಲ್ಲಿದೆ. ಬಿಗ್ ಬಾಸ್ ಖ್ಯಾತಿಯ ನೀತು ವನಜಾಕ್ಷಿ ರವರು, ಶ್ರೀಮತಿ ಪರಿಮಳ ಜಗ್ಗೇಶ್ ರವರು ಮುಂತಾದ ಸೆಲೆಬ್ರಿಟಿಗಳು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಇದು ನನಗೆ ಸಂದಿದ್ದಂತಹ ಪ್ರಶಸ್ತಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.